ನಾಮಪದಗಳಿಂದ ತಯಾರಾದ ನಾಮಪದಗಳು. ಕನ್ನಡದಲ್ಲಿ ನಾಮಪದಗಳನ್ನು ಬೇರೆ ನಾಮಪದಗಳಿಗೆ ಯಾವುದಾದರೊಂದು ಪ್ರತ್ಯಯವನ್ನು ಸೇರಿಸುವುದರ ಮೂಲಕವೂ ತಯಾರಿಸಲು ಸಾಧ್ಯವಿದೆ. ಉದಾಹರಣೆಗಾಗಿ ಗಾಣಿಗ ಎಂಬ ನಾಮಪದವನ್ನು ಗಾಣ ಎಂಬ ಬೇರೊಂದು ನಾಮಪದಕ್ಕೆ ಈಗ ಪ್ರತ್ಯಯವನ್ನು ಸೇರಿಸಿ ತಯಾರಿಸಲಾಗಿದೆ ಮತ್ತು ಮೂಗುತಿ ಎಂಬ ನಾಮಪದವನ್ನು ಮೂಗು ಎಂಬ ಬೇರೊಂದು ನಾಮಪದಕ್ಕೆ ತಿ ಎಂಬ ಪ್ರತ್ಯಯವನ್ನು ಸೇರಿಸಿ ತಯಾರಿಸಲಾಗಿದೆ. ಆದರೆ ಕನ್ನಡದಲ್ಲಿ ಈ ರೀತಿ ತಯಾರಿಸಲಾಗಿರುವ ನಾಮಪದಗಳ ಸಂಖ್ಯೆ ಜಾಸ್ತಿ ಇಲ್ಲ. ಸಾಮಾನ್ಯವಾಗಿ ನಾಮಪದಗಳನ್ನು ಬೇರೆ ನಾಮಪದಗಳೊಂದಿಗೆ ಇಲ್ಲವೇ ಕ್ರಿಯಾಪದ ಅಥವಾ ಗುಣಪದಗಳೊಂದಿಗೆ ಸೇರಿಸಿ ಜೋಡು ಪದಗಳನ್ನು ತಯಾರಿಸುವುದೇ ಕನ್ನಡದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ವಿಧಾನ. ಉದಾಹರಣೆಗಾಗಿ ಕೈ ಎಂಬ ನಾಮಪದವನ್ನು ಬಳಸಿ ಹಲವು ಒಳರಚನೆಯಿರುವ ನಾಮಪದಗಳನ್ನು ತಯಾರಿಸಲಾಗಿದ್ದು, ಇವೆಲ್ಲವೂ ಜೋಡು ಪದಗಳ ರೂಪದಲ್ಲಿರುವುದನ್ನು ಗಮನಿಸಬಹುದು. ಕೈಕೊಡಲಿ, ಕೈಗನ್ನಡಿ, ಕೈಗಾಡಿ, ಕೈಗೆಲಸ, ಕೈಗೂಲಿ, ಕೈಗಡ, ಕೈಗೂಸು, ಕೈಚೀಲ, ಕೈಚಳಕ, ಕೈಪಿಡಿ, ಕೈಬರಹ, ಕೈಮಗ್ಗ ಇತ್ಯಾದಿ. ನಾಮಪದಗಳಿಂದ ಬೇರೆ ನಾಮಪದಗಳನ್ನು ತಯಾರಿಸುವುದಕ್ಕಾಗಿ ಬಳಸುವ ಪ್ರತ್ಯಯಗಳು ಕೆಲವು ಕನ್ನಡದಲ್ಲಿ ಕಾಣಿಸುವಾದರೂ ಅವುಗಳಲ್ಲಿ ಸಂಸ್ಕೃತದಿಂದ ಎರವಲಾಗಿ ಬಂದವುಗಳು ಇಲ್ಲವೇ ಸಂಸ್ಕೃತದ ಪ್ರತ್ಯಯಗಳ ಮಾದರಿಯಲ್ಲಿ ಸಿದ್ಧವಾದವುಗಳೇ ಜಾಸ್ತಿ. ಉದಾಹರಣೆಗಾಗಿ ಸಂಸ್ಕೃತದ ಕೃ ಮಾಡು ಎಂಬ ಕ್ರಿಯಾಪದದಿಂದ ಸಿದ್ಧವಾದ ಕಾರ ಎಂಬ ಪ್ರತ್ಯಯ. ಉದಾಹರಣೆಗೆ ಚಿತ್ರಕಾರ, ನಮಸ್ಕಾರ, ಬಲಾತ್ಕಾರ ಇತ್ಯಾದಿ ಕನ್ನಡದಲ್ಲಿ ಗಾರ ಎಂಬ ಪ್ರತ್ಯಯವಾಗಿ ಹಲವು ನಾಮಪದಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಉದಾಹರಣೆಗೆ ಬಳೆ ಬಳೆಗಾರ, ಮಾಲೆ ಮಾಲೆಗಾರ, ಕೊಲೆ ಕೊಲೆಗಾರ, ಜೊತೆ ಜೊತೆಗಾರ, ಬಿಲ್ಲು ಬಿಲ್ಲುಗಾರ, ಮೀನು ಮೀನುಗಾರ, ಸಾಲ ಸಾಲಗಾರ, ಹೊಣೆ ಹೊಣೆಗಾರ, ಮೋಸ ಮೋಸಗಾರ, ಮಾಟ ಮಾಟಗಾರ, ಮಾತು ಮಾತುಗಾರ, ಎದೆ ಎದೆಗಾರ, ಕಾವಲು ಕಾವಲುಗಾರ, ಹಾಸ್ಯ ಹಾಸ್ಯಗಾರ, ಬೇಟೆ ಬೇಟೆಗಾರ. ಇದೇ ರೀತಿಯಲ್ಲಿ ಮೇಲೆ ವಿವರಿಸಿದ ಹಾಗೆ ಸಂಸ್ಕೃತದ ಇಕ ಎಂಬ ಪ್ರತ್ಯಯದ ಮಾದರಿಯಲ್ಲಿ ಒಂದು ವ್ಯವಸಾಯ ಇಲ್ಲವೇ ಗುಣಧರ್ಮವನ್ನಾಧರಿಸಿ ವ್ಯಕ್ತಿಗಳನ್ನು ಹೆಸರಿಸುವ ನಾಮಪದಗಳಿಂದ ಆ ವ್ಯವಸಾಯ ಇಲ್ಲವೇ ಗುಣಧರ್ಮವನ್ನು ಹೆಸರಿಸುವ ನಾಮಪದವನ್ನು ತಯಾರಿಸಲು ಕನ್ನಡದಲ್ಲಿ ಇಕೆ ಎಂಬ ಪ್ರತ್ಯಯದ ಬಳಕೆಯಾಗುತ್ತದೆ. ಕೊಲೆಗಾರಿಕೆ, ಬಿಲ್ಲುಗಾರಿಕೆ ಮೊದಲಾದ ನಾಮಪದಗಳನ್ನು ಇದಕ್ಕೆ ಉದಾಹರಣೆಗಳನ್ನಾಗಿ ಕೊಡಬಹುದು. ಕನ್ನಡದವೇ ಆದ ಕೆಲವು ಪದಗಳಲ್ಲಿ ಕಾಣಿಸುವ ಸ್ತ್ರೀ ಪುರುಷ ಲಿಂಗಭೇದವನ್ನು ಸೂಚಿಸುವ ಇ ಮತ್ತು ಅ ಎಂಬೆರಡು ಪ್ರತ್ಯಯಗಳಿಗೂ ಉದಾಹರಣೆಗೆ ಮುದುಕ ಮುದುಕಿ ಸಂಸ್ಕೃತದಿಂದ ಕನ್ನಡಕ್ಕೆ ಎರವಲಾಗಿ ಬಂದಿರುವ ಬೇರೆ ಹಲವು ಪದಗಳಲ್ಲಿ ಕಾಣಿಸುವ ಇದೇ ರೂಪದ ಪ್ರತ್ಯಯಗಳು. ಉದಾಹರಣೆಗೆ ನಟ ನಟಿ, ಲೇಖಕ ಲೇಖಕಿ, ಶಿಕ್ಷಕ ಶಿಕ್ಷಕಿ ಇತ್ಯಾದಿ ಮಾದರಿಯಾಗಿರಲು ಸಾಧ್ಯವಿದೆ. ಆದರೆ ಉಕಾರದಲ್ಲಿ ಕೊನೆಗೊಳ್ಳುವ ಹಲವು ಗುಣಪದಗಳಿಂದಲೂ ವ್ಯವಸ್ಥಿತವಾಗಿ ಈ ಪ್ರತ್ಯಯಗಳನ್ನು ಬಳಸಿ ನಾಮಪದಗಳನ್ನು ತಯಾರಿಸಲು ಸಾಧ್ಯ ಎಂಬುದನ್ನು ಮುಂದೆ 4.5ರಲ್ಲಿ ನೋಡಲಿರುವೆವು. ಗಂಡು ಹೆಣ್ಣು ಎಂಬ ಅರ್ಥಭೇದವನ್ನು ಸೂಚಿಸುವ ಬೇರೆಯೂ ಕೆಲವು ಪ್ರತ್ಯಯಗಳು ಕನ್ನಡದಲ್ಲಿವೆ. ಉದಾಹರಣೆಗಾಗಿ ಮೇಲೆ ಕೊಟ್ಟಿರುವ ಗಾರ ಎಂಬ ಪ್ರತ್ಯಯದಲ್ಲಿ ಕೊನೆಗೊಳ್ಳುವ ನಾಮಪದಗಳಲ್ಲಿ ಕೆಲವಕ್ಕೆ ತಿ ಎಂಬ ಪ್ರತ್ಯಯವನ್ನು ಸೇರಿಸಿ ಹೆಣ್ಣು ಎಂಬ ಅರ್ಥ ಬರುವಂತೆ ಮಾಡಲು ಸಾಧ್ಯವಿದೆ. ಉದಾಹರಣೆಗೆ ಬಳೆಗಾರ ಬಳೆಗಾರ್ತಿ, ಮಾಲೆಗಾರ ಮಾಲೆಗಾರ್ತಿ, ಎದೆಗಾರ ಎದೆಗಾರ್ತಿ, ಜೊತೆಗಾರ ಜೊತೆಗಾರ್ತಿ. ವಸ್ತು ವಿಷಯ ಸ್ಥಳ ಮೊದಲಾದವನ್ನು ಗುರುತಿಸುವ ನಾಮಪದಗಳಿಗೆ ಈಗ ಪ್ರತ್ಯಯವನ್ನು ಸೇರಿಸಿ ಆ ವಸ್ತು ವಿಷಯ ಸ್ಥಳ ಮೊದಲಾದವಕ್ಕೆ ಸಂಬಂಧಿಸಿರುವ ವ್ಯಕ್ತಿಗಳನ್ನು ಗುರುತಿಸುವ ನಾಮಪದಗಳನ್ನು ತಯಾರಿಸಲು ಸಾಧ್ಯವಿದೆ. ಉದಾಹರಣೆಗೆ ಕನ್ನಡ ಕನ್ನಡಿಗ, ಸಾಲ ಸಾಲಿಗ,
ಗಾಣ ಗಾಣಿಗ, ದಾರಿ ದಾರಿಗ, ಒಕ್ಕಲು ಒಕ್ಕಲಿಗ, ಪಟ್ಟಣ ಪಟ್ಟಣಿಗ, ಹೆಣ್ಣು ಹೆಣ್ಣಿಗ, ಲೆಕ್ಕ ಲೆಕ್ಕಿಗ. ಇಂತಹದೇ ಅರ್ಥವನ್ನು ಕೊಡುವುದಕ್ಕಾಗಿ ಸಂಸ್ಕೃತದಿಂದ ಎರವಲಾಗಿ ಬಂದಿರುವ ನಾಮಪದಗಳಲ್ಲಿ ಇಕ ಎಂಬ ಒಂದು ಪ್ರತ್ಯಯ ಕಾಣಿಸುತ್ತದೆ. ಉದಾಹರಣೆಗೆ ಧನ ಧನಿಕ, ರಸ ರಸಿಕ, ಪೂರ್ವ ಪೂರ್ವಿಕ, ಲೋಕ ಲೌಕಿಕ ಇತ್ಯಾದಿ. ಕನ್ನಡದ ಇಗ ಪ್ರತ್ಯಯ ಸಂಸ್ಕೃತದ ಈ ಇಕ ಪ್ರತ್ಯಯದ ಮಾದರಿಯಲ್ಲಿ ತಯಾರಾಗಿರುವ ಹಾಗೆ ಕಾಣಿಸುತ್ತದೆ. ವ್ಯಕ್ತಿ ವಸ್ತು ಮೊದಲಾದವುಗಳನ್ನು ಗುರುತಿಸುವ ನಾಮಪದಗಳಿಗೆ ತನ ಎಂಬ ಪ್ರತ್ಯಯವನ್ನು ಸೇರಿಸಿ ಅಂತಹ ವ್ಯಕ್ತಿ ವಸ್ತು ಮೊದಲಾದವುಗಳ ಸ್ವಭಾವವನ್ನು ಗುರುತಿಸುವ ನಾಮಪದಗಳನ್ನು ತಯಾರಿಸಬಹುದು. ಉದಾಹರಣೆಗೆ ನಂಟ ನಂಟತನ, ತುಂಟ ತುಂಟತನ, ಜಾಣ ಜಾಣತನ, ದಡ್ಡ ದಡ್ಡತನ, ಗೆಳೆಯ ಗೆಳೆತನ, ಮನೆ ಮನೆತನ. ಈ ತನ ಎಂಬ ಪ್ರತ್ಯಯ ಗುಣಪದಗಳೊಂದಿಗೂ ಬರಬಲ್ಲುದೆಂಬುದನ್ನು ಮುಂದೆ 4.5ರಲ್ಲಿ ನೋಡಲಿರುವೆವು. ಇದಲ್ಲದೆ ಒಂದೆರಡು ಪದಗಳಲ್ಲಿ ಮಾತ್ರವೇ ಕಾಣಿಸುವಂತಹ ಬೇರೆ ಕೆಲವು ಪ್ರತ್ಯಯಗಳು ಕನ್ನಡದಲ್ಲಿವೆ. ಇವುಗಳಲ್ಲಿ ಕೆಲವನ್ನು ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿ ಕಾಣಬಹುದು. 1. ನೆಲ ನೆಲೆ, ತಡ ತಡೆ, ಕೊಕ್ಕು ಕೊಕ್ಕೆ, ಮುಳ್ಳು ಮೊಳೆ. 2. ಇತಿ ಬೀಗ ಬೀಗಿತಿ. 3. ಮಗ ಮಗಳು. 4. ಮೂಗು ಮೂಗುತಿ. 5. ಕಿವಿ ಕಿವುಡು. 6. ಅಲು ಗಂಟು ಗಂಟಲು. 7. ಗಡಿ ಗಡುವು.